ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತ ವೃಂದಕ್ಕೆ. ರವೀಂದ್ರ ಎನ್ನುವವರಿಗೆ ಮನೆಯ ಮುಂದೆ ಕಸದಲ್ಲಿ ಬಿದ್ದಿದ್ದ ಸಾಯಿಬಾಬಾ ಭಾವಚಿತ್ರ ಮನಸೆಳೆಯಿತು. ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿದ್ದ ಇತರೆ ಬೇವರ ಪಟದೊಂದಿಗೆ ಇಟ್ಟು ಪೂಜಲಾರಂಭಿಸಿದರು. ಬಿಡುವು ಸಿಕ್ಕಿದಾಗಲೆಲ್ಲ ಸಾಯಿ ಮಂದಿರಕ್ಕೆ ಹೋಗಲಾರಂಭಿಸಿದರು. ಒಮ್ಮೆ ವಿದ್ಯಾರ್ಥಿಯಾಗಿದ್ದಾಗ ಪರೀಕ್ಷೆ ಸಮಯದಲ್ಲಿ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸಲು ಕಷ್ಟವಾಯಿತಂತೆ. ರವೀಂದ್ರರವರು ತಮ್ಮ ಅರಿವಿಗೆ ಬಾರದೆ ಉತ್ತರ ಪತ್ರಿಕೆಯಲ್ಲಿ ಶ್ರೀ ಸಾಯಿ ಎಂದು ಬರೆದಿದ್ದರಂತೆ. ತಾನು ಖಂಡಿತ ಪಾಸಾಗುವುದಿಲ್ಲ ಎಂಬ ಖಾತರಿ ಅವರಲ್ಲಿ ಇತ್ತು. ಆದರೆ ವಿಚಿತ್ರ ಎಂದರೆ ಅವರಿಗೆ ಅವರ ನಿರೀಕ್ಷೆಗಿಂತ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾಗಿದ್ದರಂತೆ. ತನಗೆ ಉತ್ತರಿಸಲು ತಿಳಿಯದೆ ಶ್ರೀ ಸಾಯಿ ನಾಮ ಬರೆದಿದ್ದಾರೆ. ನಾಮದ ಬಲದಿಂದ ಫಲಿತಾಂಶ ಉತ್ತಮ ರೀತಿಯಲ್ಲಿ ದೊರಕಿದ್ದು ಅವರಿಗೆ ಹೆಚ್ಚು ಸಂತೋಷ ತರುವಂತಾಗಿದೆ. ನಾನು ಬರೆದ ಉತ್ತರಕ್ಕೆ 20 ಅಂಕಕ್ಕಿಂತ ಹೆಚ್ಚು ಬರಲು ಸಾಧ್ಯವೇ ಇಲ್ಲ. ಆದರೆ ಬಾಬಾ ಪವಾಡ ಮಾಡಿ ಹೆಚ್ಚು ಅಂಕ ನನಗೆ ಸಿಗುವಂತೆ ಮಾಡಿದ್ದಾರೆ ಎಂದು ಸ್ಮರಿಸಿಕೊಂಡರು. ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿದ್ದ ರವೀಂದ್ರರವರಿಗೆ ಕಚೇರಿಯಲ್ಲಿ ಕಿರಿಕಿರಿ ಅನುಭವಿಸುವಂತಹ ಪರಿಸ್ಥಿತಿ ಬಂದಿತ್ತಂತೆ. ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ದಾರೆ. ಅಲ್ಲಿ ಒಬ್ಬರು ಸಾಯಿಬಾಬಾರವರಂತೆ ವೇಷ ಧರಿಸಿದ ವ್ಯಕ್ತಿಯೊಬ್ಬರು ನಿಂತಿರುವುದು ಕಣ್ಣಿಗೆ ಬಿದ್ದಿದೆ. ಆದರೆ ಮುಖಚರ್ಯೆ ಶ್ರೀ ಸಾಯಿಬಾಬಾರವರಂತೆ ಹೋಲಿಕೆ ಇದ್ದರೂ ಆಕಾರದಲ್ಲಿ ಚಿಕ್ಕದಾಗಿ ಕಂಡರಂತೆ. ಶ್ರೀ ಶಿರ್ಡಿ ಸಾಯಿಬಾಬಾ ನೋಡಲು ಅಜಾನುಬಾಹುವಾಗಿದ್ದರು ಎಂದು ಕಂಡವರು ಹೇಳುವುದನ್ನು ಕೇಳಿದ್ದರು. ನಂತರ ಅವರೊಂದಿಗೆ ಮಾತನಾಡಲು ಇಚ್ಛಿಸಿದ ರವೀಂದ್ರರವರು ತಾವಾಗಿಯೇ ಹೋಗಿ ಮಾತನಾಡಿಸಿದ್ದಾರೆ. ಮನಸ್ಸಿಗೆ ಕಂಡ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ, ಬಾಬಾನೇ ಇರಬಹುದೆಂದು ಮನಸ್ಸಿಗೆ ಪ್ರೇರಣೆಯಾಗಿದೆ. ಅದರಂತೆ ಅವರನ್ನು ಮಾತನಾಡಿಸಿದ ರವೀಂದ್ರರವರಿಗೆ ಬಾಬಾನೇ ಎಂದು ಮನವರಿಕೆ ಆಗಿದೆ. ಅವರೊಡನೆ ಮಾತನಾಡಿದ್ದು ಕೆಲವೇ ಕ್ಷಣಗಳಾದರೂ ಮರೆಯಲಾಗದ ಕ್ಷಣವಾಗಿ ಕಂಡುಬಂದಿದೆ. ರವೀಂದ್ರರವರಿಂದ ಮನೆಯಲ್ಲಿ ಮಿಕ್ಕ ಸದಸ್ಯರಿಗೂ ಅಪೂರ್ವವಾದ ಅನುಭವ ಆಗುವಂತಹ ಸಂದರ್ಭ ಒದಗಿ ಬಂದಿದೆ. ರವೀಂದ್ರರವರ ತಾಯಿ ಶೋಭಾ ಪತ್ತರ್ರವರಿಗೆ 2 ಕಿವಿಗಳಲ್ಲೂ ಸೋರಿಕೆ ಉಂಟಾಗಿ ಬಹಳ ತೊಂದರೆ ಅನುಭವಿಸುತ್ತಿದ್ದರಂತೆ. ವೈದ್ಯರಿಗೆ ತೋರಿಸಿದರೂ ಯಾವ ರೀತಿ ಸುಧಾರಣೆ ಕಂಡುಬರಲಿಲ್ಲವಂತೆ. ಕಡೆಗೆ ಬಾಬನ ಉದಿಯನ್ನು ಹಚ್ಚಲಾರಂಭಿಸಿದರಂತೆ. ದಿನಕ್ರಮೇಣ ಕಡಿಮೆಯಾಗಿ ಸಂಪೂರ್ಣವಾಗಿ ವಾಸಿಯಾಗುವಂತಾಯಿತಂತೆ. ಬಾಬನ ಮೇಲೆ ಅಚಲವಾದ ನಂಬಿಕೆ ಇಟ್ಟುಕೊಂಡಾಗ ನಮ್ಮ ಯೋಗಕ್ಷೇಮವನ್ನು ಗಮನಿಸುವವನು ಪರಮಾತ್ಮನ ಸ್ವರೂಪಿಯಾಗಿರುವ ಶ್ರೀ ಸಾಯಿಬಾಬಾ. ಭಕ್ತರ ಮೇಲಿನ ಪ್ರೀತಿಯಿಂದ ಅವರು ನಮ್ಮ ಹತ್ತಿರದಲ್ಲಿ ಇರುತ್ತಾರೆ. ನಾವು ಸದ್ಗುಣ ಸಂಪನ್ನರಾಗಿ ಅವರ ಆಶ್ರಯದಲ್ಲಿ ನೆಮ್ಮದಿ ಕಂಡುಕೊಳ್ಳೋಣ. ಶ್ರೀ ಸಾಯಿಬಾಬಾರವರ ಇನ್ನೊಂದು ಅನುಭವದ ಕಥೆಯನ್ನು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ದೇಹವನ್ನು ಆತ್ಮ ತ್ಯಜಿಸಿದ ಮೇಲೆ ನಾವು ಮಾಡಿದ ಪಾಪ ಪುಣ್ಯಗಳನ್ನು ತೂಗು ಹಾಕಿ ಅದರಂತೆ ಅವರು ಸ್ವರ್ಗವಾಸಿಯಾಗುತ್ತಾರೋ ಅಥವಾ ನರಕವಾಸಿಯಾಗುತ್ತಾರೋ ಎಂದು ನಿರ್ಧಾರವಾಗುತ್ತದೆ ಎಂದು ಪುರಾಣ ಪುಣ್ಯ ಕಥೆಗಳಿಂದ ಮಾನವರು ತಿಳಿದುಕೊಂಡಿರುವ ವಿಷಯ. ಆದರೆ ನಾವು ಪುಣ್ಯವಂತರೋ ಅಥವಾ ಪಾಪಿಗಳೋ ಎಂದು ನಿರ್ಧಾರವಾಗುವುದಕ್ಕೆ ದೇಹ ತ್ಯಜಿಸಿದ ಮೇಲೆ ಎಂದು ಅಂದುಕೊಳ್ಳುವಂತಿಲ್ಲ. ಕಲಿಯುಗದಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ಜನರಿಗೆ ಎಷ್ಟರ ಮಟ್ಟಿಗೆ ಪ್ರೀತಿ ಪಾತ್ರರಾಗಿದ್ದೇವೆ ಎಂದು ಅವಲೋಕಿಸಿದರೆ ಸಾಕು, ನಾವು ಯಾವ ಮಟ್ಟದಲ್ಲಿದ್ದೇವೆ ಎಂದು ತಿಳಿದುಕೊಳ್ಳಬಹುದು. ಮಾನವನಾಗಿ ಹುಟ್ಟಿದ ಪ್ರತಿ ವ್ಯಕ್ತಿಯು ಪ್ರಾಪಂಚಿಕ ಸುಖ ಬಯಸುವುದರೊಂದಿಗೆ ಪಾರಮಾರ್ಥಿಕ ವಿಷಯದಲ್ಲೂ ಆಸಕ್ತಿ ಬೆಳೆಸಿಕೊಳ್ಳಬೇಕಾಗುತ್ತದೆ. ನಮ್ಮಲ್ಲಿರುವ ನ್ಯೂನತೆಗಳು ಏನೆಂದು ನಾವು ತಿಳಿದುಕೊಳ್ಳಬೇಕಾದರೆ ಧಾರ್ಮಿಕಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಅರಿತುಕೊಂಡು ಮಂಥನ ಮಾಡಬೇಕು. ಧಾರ್ಮಿಕ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳದೆ ಓದುವುದರಿಂದ ಅಥವಾ ಮನಸ್ಸನ್ನು ಎತ್ತಲೋ ಓಡುವಂತೆ ಮಾಡಿ ಶ್ರವಣ ಮಾಡುವುದರಿಂದಲೂ ಪ್ರಯೋಜನವಿಲ್ಲ. ದೈವದತ್ತವಾಗಿ ಮಾನವನಿಗೆ ಜ್ಞಾನವೆಂಬ ಸಂಪತ್ತನ್ನು ನೀಡಿದ್ದಾನೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಯಾವುದು ಶಾಶ್ವತ ಯಾವುದು ನಶ್ವರ ಎಂದು ಚಿಂತಿಸಬೇಕು. ಇಂದ್ರಿಯ ಭೋಗಗಳಲ್ಲಿ ಹಿತಮಿತವನ್ನು ಕಂಡುಕೊಂಡವನಿಗೆ ಜೀವನವನ್ನು ಸ್ವರ್ಗವಾಗಿ ಕಂಡುಕೊಳ್ಳುವುದರಲ್ಲಿ ಯಶಸ್ವಿಯಾಗುತ್ತಾನೆ. ಗುರಿ ಸಾಧನೆಯಲ್ಲಿ ಪ್ರಗತಿ ಪಥದತ್ತ ಮುನ್ನಡೆಯುತ್ತಾನೆ. ಗುರುವನ್ನು ಆರಿಸಿಕೊಂಡು ಅವರ ಸಂಘದಲ್ಲಿದ್ದು ಆತ್ಮ ಸೌಂದರ್ಯವನ್ನು ಮನಸ್ಸಿನ ಕಣ್ಣುಗಳಿಂದ ದೃಷ್ಟಿಸಬೇಕು. ಬೋಧನೆಗಳನ್ನು ಕಡೆಗಾಣಿಸದೆ ನಮ್ಮಲ್ಲಿ ನಾವು ಕಂಡುಕೊಂಡಾಗ ನಾವು ಜಾಗೃತವಾಗಲು ಸಹಾಯವಾಗುತ್ತದೆ. ತಪ್ಪು ಒಪ್ಪುಗಳನ್ನು ಅರಿಯಲು ಸಾಧ್ಯವಾಗುತ್ತದೆ. ಇದಕ್ಕೆ ಗುರುಗಳ ಸಹಾಯವನ್ನು ಪಡೆಯುವುದು ಅತ್ಯವಶ್ಯಕ. ಶ್ರೀ ಶಿರ್ಡಿ ಸಾಯಿಬಾಬಾರವರ ಸಂಪರ್ಕ ಬಯಸಿದವರು ಪುಣ್ಯಶಾಲಿಗಳೆಂದು ಹೇಳಬಹುದು. ತುಮಕೂರಿನ ನಿವಾಸಿಯಾಗಿರುವ ಮಂದಾರವಲ್ಲಿ ಬಾಬಾ ಹೆಸರು ಕೇಳಿದರಷ್ಟೇ. ಆದರೆ
ಅವರ ಆರಾಧಕರಾಗಿರಲಿಲ್ಲ. ಒಮ್ಮೆ ಭಜನಾ ಕಾರ್ಯಕ್ರಮ ನಡೆಯುತ್ತಿರುವ ಮನೆಯ ಮುಂದೆ ತಾಯಿ ಮಗಳಿಬ್ಬರು ಹಾದು ಹೋಗುತ್ತಿದ್ದಾಗ ಮಗಳಿಗೆ ಆಯಾಸವಾಗಿದೆ. ಅದರ ಪರಿಹಾರಕ್ಕಾಗಿ ಭಜನೆ ಮಾಡುತ್ತಿದ್ದ ಮಂದಿರವನ್ನು ಪ್ರವೇಶಿಸಿದ್ದಾರೆ. ಅಂದು ವಿಶೇಷ ಅತಿಥಿಯಾಗಿ ಆಂಧ್ರ ಪ್ರದೇಶದಿಂದ ಬಾಬಾರವರ ಪರಮ ಭಕ್ತರಾಗಿರುವ ಚಂದ್ರಶೇಖರ ಬಾಬಾರವರು ಆಗಮಿಸಿದ್ದರು. ನೂರಾರು ಜನರ ಮಧ್ಯೆ ಮಂದಾರವಲ್ಲಿ ತನ್ನ ಮಗಳೊಡನೆ ಕುಳಿತಿದ್ದರಂತೆ. ಸುಶ್ರಾವ್ಯವಾದ ಭಜನೆಯಿಂದ ಪ್ರೇರಿತರಾಗಿ ಅವರು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತಿದ್ದರು. ಕಾರ್ಯಕ್ರಮ ಮುಗಿದ ಮೇಲೆ ಚಂದ್ರಶೇಖರ ಬಾಬಾರವರು ಮಂದಾರವಲ್ಲಿ ಮಗಳು ಹೇಮಲತಾಳಿಗೆ ಬಾಬನ ಕೊರಳಿನಲ್ಲಿದ್ದ ಹೂಮಾಲೆಯನ್ನು ಕೊಟ್ಟು, ನಿಮ್ಮ ಮಗಳಿಗೆ ಇನ್ನು 10 ದಿವಸದಲ್ಲಿ ಮದುವೆಯಾಗುತ್ತದೆ ಎಂದು ಹೇಳಿದರಂತೆ. ಆ ದಿನ ಅಕ್ಷಯ ತದಿಗೆ ಆಗಿರುತ್ತದೆ, ಇಂಥ ವೇಳೆಯಲ್ಲಿ ಇಂಥ ಲಗ್ನದಲ್ಲಿ ಎಂದು ಹೇಳಿದರಂತೆ. ಮಂದಾರವಲ್ಲಿಯವರಿಗೆ ಆಶ್ಚರ್ಯವಾಗಿದೆ. ಅಪಘಾತ ಆದ ಯಾವ ಕುರುಹು ಅವರಲ್ಲಿ ಉಳಿಯದಂತೆ ಸಂಪೂರ್ಣವಾಗಿ ವಾಸಿಯಾಗಿದೆ. ಸಮಾಜ ಸೇವೆಯಲ್ಲಿ ನಿಸ್ವಾರ್ಥದಿಂದ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿಯನ್ನು ಉಳಿಸಿಕೊಂಡು ಸೇವೆಯನ್ನು ಪಡೆಯಲು ಬಾಬಾ ಇಂಥವರನ್ನು ಕಾಪಾಡುತ್ತಾರೆ. ಶರ್ಮಾರವರಿಗೆ ಇನ್ನೂ ಎಷ್ಟೋ ರೀತಿ ಅನುಭವ ಆಗಿರಬಹುದು. ಆದರೆ ಅವರ ಗಂಭೀರ ಮುಖವನ್ನು ನೋಡಿ ಕೆದಕಿ ಕೇಳಲು ಇಷ್ಟವಾಗಲಿಲ್ಲ. ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಬಾಬಾ ಈ ರೀತಿ ತಿಳಿಸಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕೆಲಸವನ್ನು ಹಂಚುತ್ತೇನೆ. ಸಮರ್ಥರಾಗಿ ಶ್ರದ್ಧೆ ಮತ್ತು ನಿಯತ್ತು ಎರಡೂ ಇರುವ ಶರ್ಮಾರವರು ತಕ್ಕನಾದ ವ್ಯಕ್ತಿಯಾಗಿ ಕಾಣಿಸಿದ್ದಾರೆ. ಅಂದುಕೊಂಡಿದ್ದನ್ನು ಬಾಬಾರವರ ಮುಂದೆ ಹೇಳಿದ್ದಾರೆ. ಅದಕ್ಕೆ ಅವರು, ಬಾಬನ ಪ್ರೇರಣೆಯಾಗಿದೆ. ನಿನ್ನೆ ನಿಮ್ಮ ಮನೆಗೆ ಒಬ್ಬ ಹುಡುಗ ಕನ್ಯೆಯನ್ನು ನೋಡಲು ಬಂದಿದ್ದರು ಅಲ್ಲವೇ? ಆ ವರನಿಗೆ ಕೊಟ್ಟು ಮದುವೆ ಮಾಡಬೇಡಿ. ಇದರಿಂದ ನೀವು ವಂಚಿತರಾಗುವಿರಿ. ನಾಳೆ ಬೆಳಗ್ಗೆ ಬನ್ನಿ, ನಿಮ್ಮ ಮಗಳ ಮದುವೆಯಾಗಲಿರುವ ವರ ಬಂದಿರುತ್ತಾನೆ ಎಂದು ಹೇಳಿದರಂತೆ. ನಂಬಲು ಕಷ್ಟವಾದರೂ ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡಿರುವ ಇವರಿಗೆ ಭಗವಂತನ ಇಚ್ಛೆಯಂತೆ ನಡೆಯುತ್ತದೆ. ಮರುದಿನ ಹೇಳಿದಂತೆ ಹೋಗಿ ನೋಡೋಣ ಎಂದು ಅಂದುಕೊಂಡರು. ಮನೆಗೆ ಬಂದಿದ್ದಾರೆ. ಮನೆಯಲ್ಲಿ ಆ ಮಂದಾರವಲ್ಲಿಯವರ ಗಂಡನ ಮುಂದೆ ಹೇಳಿದಾಗ ಅವರು ನಂಬಲಿಲ್ಲ. ಅದರ ಬದಲು ಹೆಂಡತಿಯನ್ನು ಬೈದರಂತೆ. ಕಂಡು ಅರಿಯದ ಯಾವುದೋ ವ್ಯಕ್ತಿಯ ಬಳಿ ಏಕೆ ಹೋದ್ರಿ ಅಂತ ಬೈದಿದ್ದಾರೆ. ಅನಂತರ ಗಂಡನನ್ನು ಒಪ್ಪಿಸಿ ಪ್ರಯತ್ನ ಪಡುವುದರಲ್ಲಿ ತಪ್ಪೇನಿದೆ, ಹೋಗಿ ನೋಡ್ಬರೋಣ ಅಂತ ಒಪ್ಪಿಸಿದ್ದಾರೆ. ಕಷ್ಟವಿಲ್ಲದೆ ಮಗಳ ಮದುವೆ ಆಗುತ್ತದೆ ಎಂದಾಗ ಯಾವ ತಂದೆ ತಾಯಿಯೇ ಆಗಲಿ ನಿರಾಕರಿಸುವುದಿಲ್ಲ. ಅದರಂತೆ ದಂಪತಿಗಳಿಬ್ಬರು ಬಾಬಾ ಮಂದಿರಕ್ಕೆ ಹೋಗಿ ಚಂದ್ರಶೇಖರ ಬಾಬಾರವರನ್ನು ಕಂಡಿದ್ದಾರೆ. ಅದೇ ವೇಳೆಗೆ ಬಾಬಾರವರು ವರನ ಮನೆಯವರನ್ನು ವರನೊಂದಿಗೆ ಬಂದಿದ್ದಾರೆ. ಇಬ್ಬರೂ ಒಬ್ಬರಿಗೊಬ್ಬರು ಒಪ್ಪಿಗೆ ನೀಡಿದ್ದಾರೆ. ವರನನ್ನು ಒಪ್ಪಲು ಮತ್ತೊಂದು ಕಾರಣವೂ ಇತ್ತು. ಅವರ ಮನೆಯವರು ಇವರಿಗೆ ನೆಂಟರೇ ಆಗಿದ್ದರು. ಇದರಿಂದ ಮನೆತನ ಒಳ್ಳೆಯದೆಂಬ ಭರವಸೆಯೂ ಅವರಲ್ಲಿ ಇತ್ತು. ಎಲ್ಲ ರೀತಿಯಿಂದಲೂ ಒಪ್ಪಿಕೊಳ್ಳುವಂತೆ ಇದ್ದುದರಿಂದ ನಿರಾಕರಿಸಲು ಮನಸ್ಸು ಬರಲಿಲ್ಲ. ವರನ ಮನೆಯವರು ಚಂದ್ರಶೇಖರ ಬಾಬಾರವರ ಭಕ್ತರಾಗಿದ್ದರಿಂದ ಅವರು ಹೇಗೆ ಹೇಳಿದರೆ ಅದರಂತೆ ಕೇಳುವವರಾಗಿದ್ದರು. ಬಾಬಾರವರು ಮಾರನೇ ದಿನ ಲಗ್ನ ಪತ್ರಿಕೆ ಮಾಡೋಣ ಎಂದರಂತೆ. ಮರುದಿನ ಅಲ್ಲಿ ಒಂದು ವಿಶೇಷವಾದ ಪೂಜೆ ಶ್ರೀ ಸಾಯಿ ಭಕ್ತರು ಇಟ್ಟುಕೊಂಡಿದ್ದರು. ಸಾರ್ವಜನಿಕರ ಎದುರಿಗೆ ಲಗ್ನ ಪತ್ರಿಕೆ ಮಾಡುವುದೆಂದು ನಿಶ್ಚಯವಾಯಿತು. ಮಾರನೇ ದಿನ ವಿಶೇಷ ಪೂಜೆ ಎಲ್ಲ ಮುಗಿದ ಮೇಲೆ ಹುಡುಗ ಹುಡುಗಿ ಇಬ್ಬರನ್ನು ಸ್ಟೇಜ್ ಮೇಲೆ ಕರೆದರು. ಉಂಗುರ ಬದಲಾಯಿಸಿಕೊಳ್ಳಲು ಹೇಳಿದ್ದಾರೆ. ಹಾರ ಬದಲಾಯಿಸಿದ್ದಾರೆ. ಊಟದ ವ್ಯವಸ್ಥೆಯು ಅಲ್ಲಿ ಏರ್ಪಾಡು ಮಾಡಿಕೊಂಡಿದ್ದಾರೆ. ವಿದ್ಯಾಭ್ಯಾಸ ಪೂರ್ತಿಯಾಗಿಲ್ಲ. ಮದುವೆ ಹಿಂದಿನ ದಿನ ಕಡೆಯ ದಿನದ ಪರೀಕ್ಷೆ ಬರೆಯುವುದಿತ್ತಂತೆ. ಬಾಬಾರವರು ಅದಕ್ಕೆ ಅಡ್ಡಿ ಬರದಂತೆ ಮಾಡಿದರು. ಪರೀಕ್ಷೆ ಬರೆದು ಬಂದ ಮೇಲೆ ವರಪೂಜೆಯನ್ನು ಸಾಂಪ್ರದಾಯಿಕವಾಗಿ ಮಾಡಿದರಾಯಿತು ಎಂದರಂತೆ. ಛತ್ರವೂ ಸಿಕ್ಕಿ ಉಳಿದ ಏರ್ಪಾಡುಗಳನ್ನು ತ್ವರಿತಗತಿಯಲ್ಲಿ ಆಯಿತಂತೆ. ಬಂಧು ಬಳಗ ಪರಿಚಯದವರಿಗೆಲ್ಲ ದೂರವಾಣಿ ಮೂಲಕ ಆಹ್ವಾನಿಸಿದರಂತೆ. ವರದಕ್ಷಿಣೆ ಮಾತು ವರನ ಮನೆಯವರು ಎತ್ತಲಿಲ್ಲ. ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳುವುದೆಂದು ಮಾತನಾಡಿಕೊಂಡಿದ್ದಾರೆ. ಅಕ್ಷಯ ತದಿಗೆ ದಿನ ಹೇಳಿದ ಮುಹೂರ್ತದಲ್ಲಿ ಮಂಗಳ ಕಾರ್ಯ ನಡೆಯಿತು. ಇವತ್ತು ಮಗಳು ಒಂದು ಮಗುವಿನ ತಾಯಿಯಾಗಿದ್ದಾಳೆ. ಯಾವ ರೀತಿ ಕೊರತೆಯೂ ಇಲ್ಲದೆ ಸುಖ ನೆಮ್ಮದಿ ಕಂಡುಕೊಂಡಿದ್ದಾರೆ. ಬಾಬಾ ಮಂದಿರಕ್ಕೆ ಕಾಲಿಡಲು ಇಷ್ಟಪಡದ ಮಂದಾರವಲ್ಲಿ ಮನೆಯವರು ಈ ದಿನ ಬಾಬಾ ಭಕ್ತರಾಗಿದ್ದಾರೆ. ಇವರ ಮನೆಯಲ್ಲಿ ಪವಾಡದಂತೆ ನಡೆದ ಮದುವೆಯನ್ನು ಕಂಡು ಆಶ್ಚರ್ಯದೊಂದಿಗೆ ನಂಬಿಕೆ ವಿಶ್ವಾಸ ಬೆಳೆಸಿಕೊಂಡ ಅನೇಕರು ಬಾಬನ ಭಕ್ತರಾಗಿದ್ದಾರೆ. ಶ್ರೀ ಸಾಯಿಬಾಬಾ ಪರಮಾತ್ಮನ ಅವತಾರ ಸ್ವರೂಪಿ ಎಂದು ನಂಬಿಕೊಂಡಿದ್ದಾರೆ. ಅವನನ್ನು ನಂಬಿದರೆ ಜೀವನ ಸ್ವರ್ಗವಾಗಿ ಮಾಡಬಲ್ಲ ಎಂದು ಅಂದುಕೊಂಡು ಸಂಪೂರ್ಣವಾಗಿ ಬಾಬಾರವರಿಗೆ ಶರಣಾಗತರಾಗಿದ್ದಾರೆ.
ಮಂದಾರವಲ್ಲಿಯ ಮಗಳ ನಿಜ ನಾಮಧೇಯ ಮಾದೇವಿ ಎಂದು. ಆದರೆ ಚಂದ್ರಶೇಖರ ಬಾಬಾರವರು ಆ ಹೆಸರನ್ನು ಬದಲಾಯಿಸಿ ಹೇಮಲತಾ ಎಂದು ಇಟ್ಟಿದ್ದಾರೆ. ಶ್ರೀ ಶಿರ್ಡಿ ಸಾಯಿಬಾಬಾರಾಗಿರುವ ಇವರು ಶಿರ್ಡಿಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮದಲ್ಲೂ ತಪ್ಪದೆ ಭಾಗವಹಿಸುತ್ತಾರೆ. ಸ್ವರ್ಗ ಎಂದರೆ ಶಿರ್ಡಿ ಎಂದು ನಂಬಿಕೆ ಇಟ್ಟುಕೊಂಡಿದ್ದಾರೆ. ವಿಚಿತ್ರ ರೀತಿಯಲ್ಲಿ ನಡೆದ ಮಗಳ ಮದುವೆ ಯಾವ ರೀತಿ ತೊಂದರೆಯೂ ಬಾರದಂತೆ ಹೂವಿನ ಸರವನ್ನು ಎತ್ತಿದಷ್ಟು ಹಗುರವಾಗಿ ಮಂಗಳ ಕಾರ್ಯ ನಡೆದು ಹೋಯಿತು. ನಾವು ಕಾಣುತ್ತಿರುವುದು ಕನಸೇ ಎಂದು ಅನುಮಾನ ಪಡುವಂತಾಗುತ್ತಿತ್ತು ಎಂದು ಸಂತೋಷದಿಂದ ನಡೆದ ಘಟನೆಯನ್ನು ನನ್ನೊಂದಿಗೆ ಹಂಚಿಕೊಂಡರು. ಓಂ ಶ್ರೀ ಸಾಯಿ ಪ್ರಣಾಮ್.